ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಒಟ್ಟಾಗಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 78, 78ನೇ ಅಧ್ಯಾಯ. ಕೀರ್ತನೆ 78ನೇ ಅಧ್ಯಾಯ ಕೂಡ ಆಸಾಫನ ಕೀರ್ತನೆಯಾಗಿದೆ. ಇದು 6ನೇ ಕೀರ್ತನೆ, ಅಂದರೆ ಸರಣಿಯಲ್ಲಿ 6ನೇ ಕೀರ್ತನೆ. ಆದರೆ 50ನೇ ಕೀರ್ತನೆಯನ್ನು ಸೇರಿಸೋದಾದರೆ ಇದು 7ನೇ ಕೀರ್ತನೆ. ಯಾಕಂತ ಹೇಳಿದ್ರೆ 150 ಕೀರ್ತನೆಗಳಿವೆ. ಅದರಲ್ಲಿ ದಾವಿದನ ಕೀರ್ತನೆ 70 ಕೀರ್ತನೆಗಳು ಮತ್ತು ಆಸಾಫನ ಕೀರ್ತನೆಗಳು 12 ಮತ್ತು ಕೋರಹಿಯರ ಕೀರ್ತನೆ 10 ಕೋರಹಿಯರ ಕೀರ್ತನೆಗಳು ಮತ್ತು ಮೋಶೆಯ ಕೀರ್ತನೆ 1, ಸೊಲೊಮೋನನ ಕೀರ್ತನೆ 2 ಮತ್ತು ಏಥಾನನ ಕೀರ್ತನೆ ಮತ್ತು ಹೇಮಾನನ ಕೀರ್ತನೆ. ಈ ರೀತಿಯಾಗಿ ಕೀರ್ತನೆಗಳು ಇವೆ. ಇವುಗಳಲ್ಲಿ ಇವೆಲ್ಲ ಸುಮಾರು 100 ಕೀರ್ತನೆಗಳು. ಆದರೆ 50 ಕೀರ್ತನೆಗಳು ಯಾರು ಬರೆದಿದ್ದಾರಂತ ನಮ್ಗೆ ಗೊತ್ತಾಗಲ್ಲ. 100 + 50 150 ಕೀರ್ತನೆಗಳು ಇದೆ. ಈ ಕೀರ್ತನೆಗಳು ಪ್ರಾರ್ಥನೆಗಳು, ಕೀರ್ತನೆಗಳು ಪ್ರವಾದನೆಗಳು, ಕೀರ್ತನೆಗಳು ಬೋಧನೆಗಳು, ಉಪದೇಶಗಳು, ಟೀಚಿಂಗ್ಸ್, ಕೀರ್ತನೆಗಳು ದೇವರ ಕೃಪೆಯನ್ನು ಸ್ಮರಿಸುವಂತೆ ಮಾಡುವಂಥವುಗಳು. ಅದನ್ನೇ ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿಬಿಟ್ಟು ನೋಡೋದಾದರೆ, ಕೊಲೊಸ್ಸೆ 3:16 ಆ ರೀತಿಯಾಗಿ ಬರೆದಿದ್ದು, ದೇವರ ಕೃಪೆಯನ್ನು ಸ್ಮರಿಸುವರಾಗಿ ಕೀರ್ತನೆಗಳನ್ನು ನಾವು ಓದಬೇಕು, ಹಾಡಬೇಕು ಎಂಬುದಾಗಿ. ಸರಿ, ಕೀರ್ತನೆ 78ನೇ ಕೀರ್ತನೆ ಆಸಾಫನ ಕೀರ್ತನೆಯಾಗಿದೆ. 105ನೇ ಕೀರ್ತನೆ, 106ನೇ ಕೀರ್ತನೆ, ಧರ್ಮೋಪದೇಶಕಾಂಡ 32ನೇ ಅಧ್ಯಾಯ. ಇವುಗಳಿಗೆ, ಈ 3 ಅಧ್ಯಾಯಗಳಿಗೆ ಹೋಲುವಂಥದ್ದು ಕೀರ್ತನೆ 78. ಅದನ್ನೇ ಮೇಲ್ಬರಹದಲ್ಲಿ ಬರೆಯಲಾಗಿದೆ. ಮೊದಲನೇ ವಚನ ನಾವು ಪ್ರಾರಂಭ ಮಾಡೋಣ, ಹೇಗಿದೆ ಅಂತ ಹೇಳ್ಬಿಟ್ಟು. ಕೀರ್ತನೆ 78, ಸಾಮ್ 78 and verse 1. ನನ್ನ ಜನರೇ, ನನ್ನ ಉಪದೇಶಕ್ಕೆ ಕಿವಿಗೊಡಿರಿ. ಯಾರೋ ಉಪದೇಶಕರು ಮಾತಾಡ್ತಾ ಇದ್ದ ಹಾಗೆ ಕಾಣ್ತದೆ. ಯಾರಂತ ನಾವು ನೋಡೋಣ. ಯಾಕಂದರೆ ನೇರವಾಗಿ ದೇವರಿಗೆ ಮಾತಾಡ್ತಾ ಇಲ್ಲ. ಯಾಕಂದರೆ ಬೇರೆ ಕೀರ್ತನೆಗಳಲ್ಲಿ ನಾವು ನೋಡುವಾಗ 75ನೇ ಕೀರ್ತನೆ ದೇವರೇ ಅಂತ ಹೇಳಿಬಿಟ್ಟು, ಅನಂತರ 74ನೇ ಕೀರ್ತನೆ ದೇವರೇ ಎಂಬುದಾಗಿ, 70ನೇ ಕೀರ್ತನೆ ದೇವರೇ, 72ನೇ ಕೀರ್ತನೆ ದೇವರೇ, 71ನೇ ಕೀರ್ತನೆ ದೇವರೇ, 69ನೇ ಕೀರ್ತನೆ ದೇವರೇ ಎಂಬುದಾಗಿ ಹೇಳಿಬಿಟ್ಟು, 66ನೇ ಕೀರ್ತನೆ ಸರ್ವ ಭೂನಿವಾಸಿಗಳೇ, 66ನೇ ಕೀರ್ತನೆ ಸರ್ವ ಭೂನಿವಾಸಿಗಳೇ, ಜನಾಂಗಗಳೇ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಪ್ರತ್ಯೇಕವಾಗಿ ಕೀರ್ತನೆ 78 ನನ್ನ ಜನರೇ. ಹಾಗಾದರೆ ಇದು ಸರ್ವ ಜನಾಂಗಗಳಿಗೆ ಸಂದೇಶವಲ್ಲ, ದೇವ ಜನರಿಗೆ ಸಂದೇಶ. ಏನಂತ ನಾವು ನೋಡೋಣ. ನನ್ನ ಉಪದೇಶಕ್ಕೆ ಕಿವಿಗೊಡಿರಿ. ಯಾರು ಈ ರೀತಿಯಾಗಿ ಹೇಳ್ತಾ ಇರೋದು? ನನ್ನ ನುಡಿಗಳನ್ನು ಲಾಲಿಸಿರಿ. ಯಾಕೆ ನಾವು ಈ ವ್ಯಕ್ತಿಯ ಉಪದೇಶಕ್ಕೆ ಕಿವಿಗೊಡಬೇಕು, ಈ ವ್ಯಕ್ತಿಯ ನುಡಿಗಳನ್ನು ಲಾಲಿಸಬೇಕು ಎಂಬುದಕ್ಕೆ 2ನೇ ವಚನದಲ್ಲಿ ಕಾರಣ ಇದೆ. ಯಾರಂತ ಹೇಳ್ಬಿಟ್ಟು ನೋಡೋಣ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸಂಗತಿಯನ್ನು 78ನೇ ಕೀರ್ತನೆಯ 2ನೇ ವಚನದಲ್ಲಿ ಇದೆ. ನಾನು ಬಾಯ್ದೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು. ಎಲ್ಲೋ ಕೇಳಿದ ಹಾಗಿದೆ ಈ ಸ್ವರ ಅಂತ ನಮಗೆ ಅನಿಸಬಹುದು. ಯಾರ ಸ್ವರ ಇದು? ಪೂರ್ವಕಾಲದ, ಇನ್ನೂ ಸ್ಪಷ್ಟವಾಗ್ತದೆ. 78 2ನೇ ವಚನ, ಪೂರ್ವಕಾಲದ ಗೂಢಾರ್ಥಗಳನ್ನು ಹೊರಪಡಿಸುವೆನು. ಯಾರ ಮಾತಿದು? ಯಾರ ಬಗ್ಗೆ ಇದು ಎಂಬುದಾಗಿ ನೋಡುವಾಗ ಯಾರೂ ಅಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಇರುವಂಥ ಪ್ರವಾದನೆ. ಲೂಕ 24:44 ನಮ್ಮ ಕರ್ತನಾದ ಯೇಸು ಕ್ರಿಸ್ತನು
ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಮತ್ತು ಕೀರ್ತನೆಗಳಲ್ಲಿಯೂ ನನ್ನ ವಿಷಯವಾಗಿ ಬರೆದಂಥ ಮಾತುಗಳು ನೆರವೇರಬೇಕು ಅಂತ ಹೇಳಿದ ಹಾಗೆ ಇಲ್ಲಿ ಆಸಾಫನು ಬರೆದಂಥ ಮಾತು ಯೇಸು ಕರ್ತನ ಜೀವನದಲ್ಲಿ ನೆರವೇರಿತು. ಆಧಾರ ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೋಡಬೇಕು. ನೋಡೋಣ ಬನ್ನಿರಿ ಏನಿದೆ ಅಂತ ಹೇಳ್ಬಿಟ್ಟು. ಮತ್ತಾಯನ ಬರೆದ ಸುವಾರ್ತೆ ಮತ್ತು 13ನೇ ಅಧ್ಯಾಯ, ಮತ್ತಾಯ 13, ಮತ್ತು ಯೇಸು ಕರ್ತನು ಸಾಮ್ಯಗಳಲ್ಲಿ ಉಪದೇಶವನ್ನು ಮಾಡ್ತಾ ಇದ್ದಾಗ ನಡೆದಂಥ ಪರಲೋಕ ರಾಜ್ಯದ ಬಗ್ಗೆ ಸಾಮ್ಯಗಳನ್ನು ಒಂದೊಂದು ಸಾಮ್ಯ ಅಂತ ಹೇಳಿಬಿಟ್ಟು ಕೆಲವು ಸಾಮ್ಯಗಳನ್ನು 13ನೇ ಅಧ್ಯಾಯದಲ್ಲಿ ಮತ್ತಾಯನಲ್ಲಿ ಹೇಳಿದಾಗ ಆತನು ಸಾಮ್ಯ ರೂಪವಾಗಿ ಹೇಳಿದ್ದನು, ಸಾಮ್ಯವಿಲ್ಲದೆ ಒಂದನ್ನು ಹೇಳಲಿಲ್ಲ. ಯಾಕೆ ಹಾಗೆ? ಯಾಕೆ ಅಂತ ಹೇಳಿದ್ರೆ ಮತ್ತಾಯ 13:35 ಉತ್ತರ ಇದೆ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 13 and verse 35 ಅಲ್ಲಿ ಏನಂತ ಬರೆದಿದೆ? ನಾನು ಬಾಯ್ದೆರೆದು, ನೋಡ್ರಿ ಅಲ್ಲಿ ಇದೆಯಲ್ವಾ ಕೀರ್ತನೆ 78 ಮಾತು ಇಲ್ಲಿದೆ. ನಾನು ಬಾಯ್ದೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಲೋಕಾದಿಯಿಂದ ಅಂದರೆ ಪೂರ್ವಕಾಲದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು ಅಥವಾ ಪ್ರಕಟಿಸುವೆನು ಎಂದು ಒಬ್ಬ ಪ್ರವಾದಿಯ ಮುಖಾಂತರ ನುಡಿದ ಮಾತು ನೆರವೇರಿತು. ಯಾರ ಪ್ರವಾದಿ? ಆಸಾಫನು. ಹಾಗಾದರೆ ಆಸಾಫನು ಪ್ರವಾದಿ. ಮತ್ತಾಯನು ತನ್ನ ಸುವಾರ್ತೆಯನ್ನು ಬರೆಯುವಾಗ ಒಬ್ಬ ಪ್ರವಾದಿ ರೀತಿಯಾಗಿ ಹೇಳಿದ್ದು ನೆರವೇರಿತು ಯೇಸು ಕ್ರಿಸ್ತನ ವಿಷಯದಲ್ಲಿ ಅಂತ ಹೇಳಿದಾಗ ಅದು ಇದೆ. ಸರಿ, 4ನೇ ವಚನ, ಕೀರ್ತನೆ 78, 4ನೇ ವಚನ. ಯೆಹೋವನ ಘನತೆಯನ್ನು, ಆತನ ಪರಾಕ್ರಮವನ್ನು, ಅದ್ಭುತ ಕೃತ್ಯಗಳನ್ನು ಮುಂದಣ ಸಂತತಿಯವರಿಗೆ ವಿವರಿಸುವೆವು. ಯಾವ ರೀತಿಯಾಗಿ ಮುಂದೆ ಹೇಳಲಾಗಿದೆ. ಮತ್ತು 5ನೇ ವಚನ, ಆತನು ಯಾಕೋಬ ವಂಶದಲ್ಲಿ ಕಟ್ಟಳೆಯನ್ನಿಟ್ಟು, ಕಟ್ಟಳೆ ದೇವರ ವಾಕ್ಯ, ಇಸ್ರಾಯೇಲರಿಗೆ ನಿಯಮ ಮಾಡಿ, ನಿಯಮ ಅಂದರೆ ದೇವರ ವಾಕ್ಯ, ನಮ್ಮ ಹಿರಿಯರಿಗೆ ಆಜ್ಞಾಪಿಸಿದ್ದೇನೆಂದರೆ, ಆಜ್ಞಾಪಿಸಿದ್ರೆ ದೇವರ ವಾಕ್ಯ, ಕಟ್ಟಳೆ, ನಿಯಮ, ಆಜ್ಞೆ ಇವೆಲ್ಲ ದೇವರ ವಾಕ್ಯ ಬೇರೆ ಬೇರೆ ಪದಗಳಿಂದ ಉಪಯೋಗ ಮಾಡಲಾಗಿದೆ. ಇಲ್ಲಿ ನಾವು ದೇವರ ವಾಕ್ಯದ ಪ್ರಾಮುಖ್ಯತೆಯನ್ನು ನಾವು ನೋಡ್ತೇವೆ ರೀ. ದಿ ಇಂಪಾರ್ಟೆನ್ಸ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ಗಾಡ್ಸ್ ವರ್ಡ್. ದೇವರ ವಾಕ್ಯದ ಪ್ರಾಮುಖ್ಯತೆ ಏನಂತ ಹೇಳ್ಬಿಟ್ಟು ನೋಡುವಾಗ ದೇವರು ಹೇಳುವಂಥದ್ದು, ಅವುಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿರಿ. ಇನ್ನೊಂದು ಸಾರಿ ರಿಪೀಟ್ ಮಾಡ್ತೀನಿ. ದೇವರ ಆಶೆ, ದೇವರ ಆಜ್ಞೆ, ದೇವರ ನಿಯಮ, ದೇವರ ಚಿತ್ತ ಏನಾಗಿದೆ? ನಾವು ದೇವರ ವಾಕ್ಯವನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕಂತೆ. ಇದು ಸಲಹೆ ಅಲ್ಲ, ಆಜ್ಞೆ. ಮಕ್ಕಳು ನಮ್ಮ ಜೊತೆಯಲ್ಲಿ ಇರುವಾಗ ದೇವರ ವಾಕ್ಯವನ್ನು ಹೇಳಬೇಕು. ಮಕ್ಕಳು ನಮ್ಮನ್ನು ಬಿಟ್ಟು ಕೆಲಸಕ್ಕೆ ಅಥವಾ ಮದುವೆಯಾಗಿ ಬೇರೆ ಕಡೆ ಹೊರಟು ಹೋದ್ಮೇಲೆ ನಾವು ಏನು ಮಾಡಲಿಕ್ಕಾಗಲ್ಲ. ನಮ್ಮ ಕರ್ತವ್ಯ, ನಮ್ಮ ಪಾರ್ಟ್ ಏನಂದರೆ, ಮಕ್ಕಳು ನಮ್ಮ ವಶದಲ್ಲಿ, ನಮ್ಮ ಕೈ ಕೆಳಗೆ, ನಮ್ಮ ಮನೆಯಲ್ಲಿರುವಾಗ ದೇವರ ವಾಕ್ಯವನ್ನು ಹೇಳಿಕೊಡಿರಿ. ಕೀರ್ತನೆ 78, 5ನೇ ವಚನ. ಯಾಕೆ, ಹೇಗೆ ಹೇಳ್ಕೊಡ್ಬೇಕು? 4 ವಿಷಯಗಳನ್ನು ದೇವರು ಹೇಳ್ತಾನೆ. 4 + 4 + 3 ವಿಷಯಗಳು ಇಲ್ಲಿ ಇದೆ. 4 + 4 ಏನಂತ ಹೇಳಿದ್ರೆ 8, 8 + 3 11 ವಿಷಯಗಳು ಈ 3 ವಚನಗಳಲ್ಲಿ, 6, 7, 8 ವಚನಗಳಲ್ಲಿ ನಾವು ನೋಡ್ತೇವೆ. ಭಾಳ ಪ್ರಾಮುಖ್ಯ. ಯಾಕೆ? ದೇವ್ರ ವಾಕ್ಯ ನಾವು ಪ್ರತಿ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥ
ವಿಷಯದ ಬಗ್ಗೆ ದೇವರೇನು ಹೇಳ್ತಿದ್ದಾನೆ, ದೇವರ ಚಿತ್ತ ಏನಾಗಿದೆ, ದೇವರ ಆಜ್ಞೆ ಏನಾಗಿದೆ, ದೇವರ ಮನಸ್ಸು ಏನು ಅಂತ ಹೇಳಿದರೆ ಇವುಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡ್ರಿ. ಒಂದು, ಇದರಿಂದ ಅವು ಮುಂದಿನ ತಲೆಯವರಿಗೆ ಗೊತ್ತಾಗಿ, ದೇವ್ರ ವಾಕ್ಯ ಮುಂದಿನ ಜನ್ರೇಷನ್ ಗೊತ್ತಾಗಬೇಕಂತೆ ಒಂದು. ಎರಡನೇದು, ಅವರ ಮಕ್ಕಳು ಅವುಗಳನ್ನು, ಹಾಗಾದರೆ ಮಕ್ಕಳು, ನೀವು ನಿಮ್ಮ ಮಕ್ಕಳಿಗೆ ಹೇಳಬೇಕು, ಮಕ್ಕಳು ಅವುಗಳನ್ನು ತಮ್ಮ ಮಕ್ಕಳಿಗೂ, ಅನಂತರ ನಾಲ್ಕನೇದು ತಮ್ಮ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗುವರು. ಹಾಗಾದರೆ ನೀವು, ನಿಮ್ಮ ಮಕ್ಕಳು, ನಿಮ್ಮ ಮಕ್ಕಳ ಮಕ್ಕಳು ಮತ್ತು ಅವರ ಮೊಮ್ಮಕ್ಕಳು, 4 ತಲೆಮಾರುಗಳು ದೇವರ ವಾಕ್ಯ ಹೋಗಬೇಕು. 4 ಅಂತ ಹೇಳಿದ ತಕ್ಷಣ ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತಿದೆ. ನೋಡೋಣ ಹೇಗಿದೆ ಆ ವಾಕ್ಯ ಅಂತ ಹೇಳಿಬಿಟ್ಟು, ವಿಮೋಚನ ಕಾಂಡದಲ್ಲಿ 20ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು, 5ನೇ ವಚನದ 2ನೇ ಭಾಗದಲ್ಲಿ, ತಂದೆಗಳ ದೋಷಫಲವನ್ನು ಮಕ್ಕಳ ಮೇಲೆ 3-4 ತಲೆಮಾರುಗಳವರೆಗೆ ಬರಮಾಡುವವನಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೆ 3-4 ಅಲ್ಲ, 1000 ತಲೆಗಳವರೆಗೆ ದಯೆ ತೋರಿಸುವವನಾಗಿಯೂ ಇದ್ದಾನೆ. ವಾವ್, ಬಹಳ ದೊಡ್ಡ ವಾಕ್ಯ ಇದು. ಮುಂದೆ ಯಾಕೆ ದೇವ್ರ ವಾಕ್ಯವನ್ನು ಹೇಳಬೇಕು, ಏನು ಪ್ರಯೋಜನ? ದೇವರು 4 ಕಾರಣಗಳನ್ನು ಕೊಡ್ತಿದ್ದಾನೆ. ಭಾಳ ಸೀರಿಯಸ್ ಆಗಿರುವಂಥ, ಗಂಭೀರವಾದಂಥ, ಪ್ರಾಮುಖ್ಯವಾದಂಥ, ದೇವರೇ ಕೊಡುವಂಥ ವಾಕ್ಯ. ನೀವು ದೇವ್ರ ವಾಕ್ಯವನ್ನು ತಿಳ್ಕೊಳ್ಬೇಕು, ನಿಮ್ಮ ಮಕ್ಕಳಿಗೂ ಅದು ತಿಳಿಸ್ಬೇಕು, ಮಕ್ಕಳು ತಮ್ಮ ಮಕ್ಕಳಿಗೆ ತಿಳಿಸ್ಬೇಕು, ತಮ್ಮ ಮಕ್ಕಳಿಗೆ ಅಷ್ಟೇ ಅಲ್ಲ, ತಮ್ಮ ಮೊಮ್ಮಕ್ಕಳಿಗೂ ತಿಳಿಸ್ಬೇಕು. 4 ಜನ್ರೇಷನ್ಗೂ 4G ಅಂತ ಹೇಳ್ತೀವಲ್ಲ, 4G 4 ಜನ್ರೇಷನ್ಸ್ಗೂ ದೇವ್ರ ವಾಕ್ಯ ಹೋಗಬೇಕು. ಆ ರೀತಿಯಾಗಿ ಹೋದರೆ ಏನಾಗ್ತದೆ? 4 ವಿಷಯಗಳಾಗ್ತವೆ. ಒಂದು, ಕೀರ್ತನೆ 78 7ನೇ ವಚನದಲ್ಲಿ ಅವರು ಮೊಂಡರು, 2ನೇದು ಅವಿಧೇಯರು, 3ನೇದು ಚಪಲ ಚಿತ್ತರು, 4ನೇದು ದೇವದ್ರೋಹಿಗಳು ಆದ ತಮ್ಮ ಪೂರ್ವಿಕರಂತೆ ಆಗದೆ. ವಾವ್, 4 ತಲೆಮಾರುಗಳವರೆಗೆ ದೇವರ ವಾಕ್ಯವನ್ನು ನಾವು ಸಾರ್ತಾ ಹೋಗಬೇಕು, ಅಥವಾ ದೇವರ ವಾಕ್ಯವನ್ನು ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಹೋಗಬೇಕು. ಯಾಕೆ ದೇವರ ವಾಕ್ಯವನ್ನು ನಮ್ಮ ಮಕ್ಕಳಿಗೆ ಹೇಳಬೇಕಂತ ಹೇಳಿದ್ರೆ, ನಮ್ಮ ಮಕ್ಕಳು ಮೊಂಡರಾಗುವುದಿಲ್ಲ, ನಮ್ಮ ಮಕ್ಕಳು ಅವಿಧೇಯರಾಗುವುದಿಲ್ಲ, ನಮ್ಮ ಮಕ್ಕಳು ಚಪಲ ಚಿತ್ತರಾಗುವುದಿಲ್ಲ, ನಮ್ಮ ಮಕ್ಕಳು ದೇವ ದ್ರೋಹಿಗಳು ಆಗುವುದಿಲ್ಲ. ಮತ್ತೆ ಆ ರೀತಿಯಾಗಿ ಆಗದೆ ಏನಾಗ್ತಾರೆ? 8ನೇ ವಚನ 3 ಆಗ್ತಾರೆ. ನನ್ನ ಮಹತ್ಕೃತ್ಯಗಳನ್ನು ಅವರು ಮರೆಯದೆ ನನ್ನಲ್ಲಿಯೇ ಅವರು ಭರವಸವಿಟ್ಟು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವರು ಎಂಬುದಾಗಿ ದೇವರು ತನ್ನ ಆಶೆಯನ್ನು, ತನ್ನ ಇಷ್ಟವನ್ನು, ತನ್ನ ಮನಸ್ಸನ್ನು ಬಿಚ್ಚಿ ಹೇಳುವಂಥ ವಾಕ್ಯ ಬೈಬಲಲ್ಲಿ ಇರುವಂಥದ್ದು ಯಾವುದಾದ್ರೂ ಇದ್ದರೆ ಅದು ಕೀರ್ತನೆ 78. ಇದಕ್ಕಿಂತಲೂ ಸ್ಪಷ್ಟವಾಗಿ ಇನ್ನೇನು ಬೇಕು? ಸರಿ, 10ನೇ ವಚನ, ಕೀರ್ತನೆ 78:10. ದೇವಜನರಲ್ಲಿ ಕೆಲವರು ದೇವರ ನಿಬಂಧನೆಯನ್ನು, ದೇವರ ಧರ್ಮಶಾಸ್ತ್ರವನ್ನು, ದೇವರ ಕಾರ್ಯಗಳನ್ನು ಅವರು ಮರೆತು ಬಿಡ್ತಾರಂತೆ. ದೇವಜನರು ನೋಡ್ರಿ, ಯಾಕೆಂದರೆ ದೇವರ ವಾಕ್ಯವನ್ನು ಅವರು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳದೇ ಹೋದುದರಿಂದ ಏನಾಗ್ಬಿಡ್ತು? ಅವರೇ ದೇವರ ನಿಬಂಧನೆಯನ್ನು ಪಾಲಿಸದೆ, ದೇವರ ಧರ್ಮಶಾಸ್ತ್ರವನ್ನು ಅನುಸರಿಸಲೊಲ್ಲದೆ, ದೇವರ ಕಾರ್ಯಗಳನ್ನು, ದೇವರ ಅದ್ಭುತಗಳನ್ನು ಮರೆತು ಬಿಟ್ಟರು. 12ನೇ ವಚನದಿಂದ ನಾವು ನೋಡುವಾಗ, ದೇವರ ಕ್ರಿಯೆಗಳನ್ನು ನಡೆಸಿದನು, ಆತನು ಅವರನ್ನು ದಾಟಿಸಿದನು, ದೇವರು ಅವರನ್ನು ಕರೆದೊಯ್ದನು, ಅರಣ್ಯದಲ್ಲಿ ದೇವರು ಅವರಿಗೆ ನೀರನ್ನು ಕೊಟ್ಟನು, ದೇವರು ಜಲಪ್ರವಾಹಗಳು ಹರಿಯುವಂತೆ ಮಾಡಿದನು. ಆದರೂ
ಆದರೂ 17ನೇ ವಚನ, ಪರಾತ್ಪರನಿಗೆ ಪದೇ ಪದೇ ಅವಿಧೇಯರಾದರು. ಯಾಕೆ ಅಂದರೆ ಪದೇ ಪದೇ ದೇವರ ವಾಕ್ಯವನ್ನು ತಮ್ಮ ಮಕ್ಕಳಿಗೆ ಹೇಳಿಕೊಡಲಿಲ್ಲ. ಮುಂದಿನ ತಲೆಮಾರಿಗೆ ಅವರು ವಾಕ್ಯ ಕೊಡಲಿಲ್ಲ. ಅವರು ತಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ತಿಳಿಸ್ತಾ ಹೋಗಲಿಲ್ಲ. ಆದ ಕಾರಣ ಇದಾಯಿತು. ಮತ್ತು 17ನೇ ವಚನದ 2ನೇ ಭಾಗ, ಇನ್ನೂ ಹೆಚ್ಚು ಪಾಪ ಮಾಡ್ತಾ ಅವರು ದೇವರನ್ನು ಪರೀಕ್ಷಿಸಿದರು. ಹೇಗೆ ಪರೀಕ್ಷಿಸಿದರು? ದೇವರು ಅರಣ್ಯದಲ್ಲಿ ಊಟಕ್ಕೆ ಬಡಿಸಬಲ್ಲನೋ? ಬಂಡೆ ಹೊಡೆದು ನೀರು ಕೊಡ್ತಾನೇನೋ? ಪ್ರವಾಹ ದಡ ಮೀರಿ ಹರಿಯುವಂತೆ ಮಾಡಿದನಲ್ವೋ ಎಂಬುದಾಗಿ ದೇವರಿಗೆ ಪ್ರಶ್ನೆ ಹಾಕಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ಮರ್ತು ಹೋದರು. 11ನೇ ವಚನ, ಅವಿಧೇಯರಾದರು. 17ನೇ ವಚನ, ಹೆಚ್ಚು ಪಾಪ ಮಾಡಿದರು. 17ನೇ ವಚನದ 2ನೇ ಭಾಗ, ಮತ್ತು ದೇವರಿಗೆ ವಿರುದ್ಧವಾಗಿ ಪ್ರಶ್ನೆಗಳು ಒಂದರ ಮೇಲೆ ಒಂದು ಪ್ರಶ್ನೆಗಳನ್ನು ಹಾಕಿದರು. ಇಷ್ಟೆಲ್ಲ ಇದ್ದಾಗ ದೇವರು ಭಾಳ ಕರುಣೆಯುಳ್ಳವನು. ಯಾಕಂದರೆ 21ನೇ ವಚನ, ಯೆಹೋವನು ಕೇಳಿ ರೋಷಗೊಂಡನು. ಹೌದು, ದೇವರಿಗೆ ಅದು ಡಿಸ್ಟರ್ಬ್ ಆಯಿತು. ಅವರು ದೇವರಲ್ಲಿ ಭರವಸವಿಡದೆಯೂ ಆತನ ರಕ್ಷಣೆಯನ್ನು ನಂಬದೇ ಹೋದುದರಿಂದ ದೇವರು ಭಾಳ ದುಃಖ, ಭಾಳ ಕೋಪ ಆಯಿತು. ರಕ್ಷಣೆ ಅಂತ ಹೇಳುವಾಗ 21ನೇ ವಚನ, ಯೇಸು ಕ್ರಿಸ್ತನ ಚಿತ್ರ. ಯೇಸು ಕ್ರಿಸ್ತನನ್ನು ಅವರು ನಂಬದೇ ಹೋದರು ಅಂತೇಳ್ಬಿಟ್ಟು. ಆದ ಕಾರಣ ದೇವರು ಭಾಳ ಅಪ್ಸೆಟ್ ಆದ. ಆದರೆ 23ನೇ ವಚನದಿಂದ ಮೇಘಗಳಿಗೆ ಅಪ್ಪಣೆ ಕೊಟ್ಬಿಟ್ಟು ಮನ್ನಾ ಕೊಟ್ಟ, ಊಟ ಕೊಟ್ಟ, ದೇವದೂತರ ಆಹಾರವನ್ನೇ ದೇವರು ಅವರಿಗೆ ಕೊಟ್ಟನು. 25ನೇ ವಚನ, ಅವರಿಗೆ ಬೇಕಾದಂಥ ಆಹಾರವನ್ನು 27ನೇ ವಚನ, ಮರಳಿನಷ್ಟು ಆಹಾರಗಳು ಅವರಿಗೆ ಸಿಕ್ಕಿದವು ಮತ್ತು ಸಂತೃಪ್ತರಾದರು. ಹೌದು, ನಿಜ. ಆದರೆ 29ನೇ ವಚನ, ಆತನು ಅವರಿಗೆ ಬಯಸಿದ್ದನ್ನು ಕೊಟ್ಟನು, ಅದರೊಂದಿಗೆ ನ್ಯಾಯ ತೀರ್ಪು ಕೂಡ ಮಾಡಿದನು. ಬಯಸಿದ್ದನ್ನು ಕೊಟ್ಟನು. 29ನೇ ವಚನ, ನ್ಯಾಯ ತೀರ್ಪು ಅಥವಾ ದಂಡನೆಯನ್ನು ಕೊಟ್ಟನು. ಅದರಿಂದ ನಾವೇನು ತಿಳ್ಕೊಳ್ತೀವಿ? ದೇವರು ಬಯಸಿದ್ದನ್ನು ಕೊಡ್ತಾನೆ, ಆದರೆ ಅದರೊಂದಿಗೆ ಶಿಕ್ಷೆ. ಇಷ್ಟಾದರೂ ಅವರು ಪುನಃ ದೇವರಿಗೆ ವಿರುದ್ಧವಾಗಿ ನಂಬದೇ ಹೋದರು. ಆದ ಕಾರಣ ದೇವರು ಅವರ ವಿಷಯದಲ್ಲಿ ಅವರ ವರ್ಷಗಳು ಭೀಕರವಾಗಿಯೂ ವರ್ಷಗಳು ಭಾಳ ದೇವರನ್ನು ನೋಯಿಸಿದಾಗ, ದೇವರನ್ನು ಸಂತೋಷಪಡಿಸ್ತಿದ್ರೆ ಏನಾಗ್ತದೆ? ದೇವರ ಪ್ರಸನ್ನತೆ ಅವರು ಹೊಂದದೆ, ದೇವರು ತಮ್ಮ ಶರಣನು, ದೇವರು ತಮ್ಮ ವಿಮೋಚಕನು, ಪರಾತ್ಪರನು ಎಂಬುದಾಗಿ ತಿಳಿಯದೆ ಹೋದರು. ಆ ರೀತಿಯಾಗಿ ಆದಾಗ ಏನು ಮಾಡಬೇಕು ದೇವರು? 38ನೇ ವಚನ, ಆದರೂ ಆತನು ಕರುಣಾಳು, ಅಪರಾಧಿಗಳನ್ನು ಸಂಹರಿಸದೆ ಕ್ಷಮಿಸುವವನು ಆಗಿ ತನ್ನ ಸಿಟ್ಟನ್ನೆಲ್ಲ ಎರಗೊಡದೆ, ಆತನು ಅವರು ಮಾಂಸ ಮಾತ್ರದವರು ಎಂಬುದಾಗಿ, ಶ್ವಾಸ ಮಾತ್ರದವರು ಆಗಿದ್ದಾರೆಂಬುದನ್ನು ನೆನಪು ಮಾಡಿಕೊಳ್ತಿದ್ದನು. ಇದು ದೊಡ್ಡ ಭಾಗವಾಗಿರೋದರಿಂದ ಕೀರ್ತನೆ 78 1-39 ಮಾತ್ರ ನಾವು ನೋಡಿಕೊಳ್ತಿದ್ದೇವೆ. ಉಳಿದಂಥ ಭಾಗವನ್ನು 2ನೇ ಭಾಗದಲ್ಲಿ ನೋಡಿಕೊಳ್ಳೋಣ. ಕೀರ್ತನೆ 78 1-39 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.